ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಸಚಿವ ಜಮೀರ್ ಅಹಮದ್ ಇಲಾಖೆಯಲ್ಲಿ ನಡೆದಿದೆಯಾ ಭಾರಿ ಗೋಲ್ಮಾಲ್? ಆರ್ಥಿಕ ಇಲಾಖೆ ಅನುಮೋದನೆ ಪಡೆಯದೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ 625 ಕೋಟಿ ರೂಪಾಯಿ ದುರ್ಬಳಕೆ ಆರೋಪ. ಎಚ್ಡಿಕೆ ಆಪ್ತ ರಘುರಿಂದ ಆರ್ಥಿಕ ಇಲಾಖೆಗೆ ಪತ್ರ. ಪರಿಶೀಲನೆ ಮಾಡಿ ಕೈಗೊಂಡಂತಹ ಕ್ರಮದ ಮಾಹಿತಿ ನೀಡೋಕೆ ಅಧೀನ ಕಾರ್ಯದರ್ಶಿ ಸೂಚನೆ. ಹಟ್ಟಿ ಚಿನ್ನದ ಗಣಿಯಲ್ಲಿ ಏರ್ ಬ್ಲಾಸ್ಟ್, ಓರ್ವ ಕಾರ್ಮಿಕ ಸಾವು, ಮತ್ತೊಬ್ಬನಿಗೆ ಗಂಭೀರ ಗಾಯ. 2800 ಅಡಿ ಆಳದಲ್ಲಿ ಕೆಲಸ ಮಾಡ್ತಿದ್ದಾಗ ಅವಘಡ. 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ನೂರಾರು ಕಾರ್ಮಿಕರು ಕುಟುಂಬಸ್ಥರಿಂದ ಪ್ರತಿಭಟನೆ. ಇಂಟರ್ನಲ್ ಮಾರ್ಕ್ಸ್ಗೆ ಹಣ ಕೊಡಬೇಕು ಅಂತ ಉಪನ್ಯಾಸಕನ ಒತ್ತಾಯ. ದಾವಣಗೆರೆಯ RL ಕಾನೂನು ಕಾಲೇಜು ವಿದ್ಯಾರ್ಥಿ ಧವನ್ ಎನ್ನುವವರಿಂದ ಆರೋಪ. ಉಪನ್ಯಾಸಕ ಬಸನಗೌಡ ಪಾಟೀಲ್ ವಿರುದ್ಧ ಪ್ರಿನ್ಸಿಪಾಲ್ ಸಚಿವ SS ಮಲ್ಲಿಕಾರ್ಜುನ್, ಸಂಸದೆ ಪ್ರಭಾರಿಗೂ ದೂರು. ಮಂಡ್ಯದಲ್ಲಿ ವೈದ್ಯರ ಎಡವಟ್ಟಿಗೆ ಮಗು ಬಲಿ ಕೇಸ್. ಕಾಲಿನ ಮೂಳೆ ಸರ್ಜರಿಗೂ ಅಂಗಾಂಗ ವೈಫಲ್ಯಕ್ಕೂ ಏನು ಸಂಬಂಧ? ಅನಸ್ತೇಶಿಯಾ ಓವರ್ಡೋಸ್ನಿಂದ ಸಾನ್ವಿಯ ಸಾವಾಯ್ತ. ಮಿಮ್ಸ್ ವೈದ್ಯಾಧಿಕಾರಿಗಳ ಮೇಲೆ ತನಿಖೆಗೆ ಮುಂದಾದ ಜಿಲ್ಲಾಡಳಿತ. ಆಟೋ ಚಾಲಕನ ಮೇಲೆ ಮಹಿಳೆಯಿಂದ ಹಲ್ಲೆ ಪ್ರಕರಣ. ದಂಪತಿ ಕ್ಷಮೆ ಯಾಚನೆ ಮಾಡಿದ್ರು ಕೇಸ್ ಹಿಂಪಡೆಯಲ್ಲ ಎಂದ ಆಟೋ ಚಾಲಕ. ಮಹಿಳೆ ಈಗ ಪ್ರೆಗ್ನೆಂಟ್ ಅಂತ ಸಿಂಪತಿಗಿಟ್ಟಿಸಿಕೊಳ್ತಿದ್ದಾರೆ ಅಂತ ಆಕ್ರೋಶ. ಬೆಂಗಳೂರಲ್ಲಿರೋ ಕೊಹ್ಲಿ ಮಾಲೀಕತ್ವದ ಪಬ್ ವಿರುದ್ಧ ಮತ್ತೊಂದು FIR. ಪ್ರತ್ಯೇಕ ಸ್ಥಳ ಮೀಸಲಿಡದೆ ಧೂಮಪಾನಕ್ಕೆ ಅವಕಾಶ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದಿ 18 ಕಮ್ಯೂನ್ ಪಬ್ ವಿರುದ್ಧ ಕೇಸ್. ಸಿನಿಮಾ ನಿರ್ಮಾಣದ ಹೆಸರಿನಲ್ಲಿ ಸೂರಪ್ಪ ಬಾಬುರಿಂದ ಮಹಿಳೆಗೆ ವಂಚನೆ ಪ್ರಕರಣ. ಸೂರಪ್ಪ ಬಾಬುಗೆ ನೋಟಿಸ್ ಕೊಟ್ಟು ನಾಳೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಅಮೃತಹಳ್ಳಿ ಪೊಲೀಸರ ಸಿದ್ಧತೆ. ಈಗಾಗಲೇ ಮಹಿಳೆಯ ಸ್ಟೇಟ್ಮೆಂಟ್ ಪಡೆದಿರುವ ಪೊಲೀಸರು. ಡಿಸಿಎಂ DK ಶಿವಕುಮಾರ್ ನಡೆಗೆ ಸಿಎಂ ಆಪ್ತ ಬಳಗ ಸಮಾಧಾನ. ಇಂಜಿನಿಯರ್ಗಳ ವರ್ಗಾವಣೆ ಸಂಬಂಧ ಪತ್ರ ಬರೆದಿದ್ದಕ್ಕೆ ಬೇಸರ, ಮುಜುಗರ ಸೃಷ್ಟಿಸಿದ್ದಾರೆ ಅಂತ ಹೇಳಿ ಅಸಮಾಧಾನಗೊಂಡಿರೋ ಸಿಎಂ ಆಪ್ತರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂತನ SP ಅರುಣ್ ಅಲರ್ಟ್. ರಾತ್ರೋರಾತ್ರಿ VHP ಸಂಘಟನೆಗಳ ಮುಖಂಡರ ಮನೆಗಳಿಗೆ ಭೇಟಿ. JPS ಫೋಟೋ ತೆಗೆದು ಸಂಘಟನೆ ಮುಖಂಡರು ಕಾರ್ಯಕರ್ತರ ಮೇಲೆ ಹದ್ದಿನ ಕಣ್ಣು. ರಾಜ್ಯದಲ್ಲಿ 250ರ ಗಡಿ ದಾಟಿದ ಮಹಾಮಾರಿ ಕೊರೋನಾ. ವ್ಯಾಕ್ಸಿನ್ ತಗೊಂಡಿದ್ರು ಹೆಮ್ಮಾರಿಗೆ ಬಲಿಯಾದ 4. ಆರೋಗ್ಯ ಇಲಾಖೆ ದಾಖಲಾತಿಯಲ್ಲಿ ಮಾಹಿತಿ ಬಹಿರಂಗ. 60 ವರ್ಷ ಮೇಲ್ಪಟ್ಟವರು ಮೈ ಮರಿಬಾರದು ಅಂತ ತಜ್ಞರ ಸಲಹೆ. ಮಂಗಳೂರಿನಲ್ಲಿ ಸದ್ಯ ತಗ್ಗಿದ ವರುಣ ದೇವನ ಆರ್ಭಟ. ಮುಂಬರುವ ದಿನಗಳಲ್ಲಿ ಮಳೆಯಾಗುವ ಮುನ್ಸೂಚನೆ. ಕಡಲ್ ಕೊರೆತದ ಆತಂಕ. ಸ್ಯಾಂಡ್ ಬ್ಯಾಗ್ ಗೋಡೆ ನಿರ್ಮಿಸ್ತಾ ಇರೋ ಮೀನಕಳಿ ಮೀನುಗಾರರು. ತುಮಕೂರಲ್ಲಿ ಹೋರಾಟಗಾರರ ಮೇಲೆ FIR ಹಿನ್ನೆಲೆ ಖಾಸಗಿ ಹೋಟೆಲ್ನಲ್ಲಿಂದು ಹೇಮಾವತಿ ಕೆನಾಲ್ ಹೋರಾಟ ಸಮಿತಿಯ ಸಭೆ. ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ, ರೈತ ಮುಖಂಡರು, ಹೋರಾಟಗಾರರು ಭಾಗಿ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ. ಚಿಕ್ಕಮಗಳೂರು ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷನ ಕಾರ್ನ ಮೇಲೆ ದಾಳಿ. ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಬ್ಯಾನೆಟ್ ಗ್ಲಾಸ್ ಬಂಪರ್ ಒಡೆದ ಕಿಡಿಗೇಡಿಗಳು. ಕಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಲಾಂಗ್ನಿಂದ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡ ಪುಡಾರಿ. ಗೌರಿಬಿದನೂರಿನಲ್ಲಿ ರೌಡಿಗಳ ರೀತಿಯಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ ಅನಿಲ್ ಕುಮಾರ್. ವಿಡಿಯೋ ವೈರಲ್ ಬೆನ್ನಲ್ಲೇ ಅನಿಲ್ ಕುಮಾರ್ ಪೊಲೀಸರ ವಶಕ್ಕೆ. ಆಪರೇಷನ್ ಸಿಂಧೂರ ಭಾರತೀಯ ಸೇನೆಯ ಶೌರ್ಯದ ಸಂಕೇತ. ಪಾಕ್ ಉಗ್ರರಿಗೆ ಸಿಂಹ ಸ್ವಪ್ನವಾದ ಕಾರ್ಯಾಚರಣೆ ಬಗ್ಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ ರಕ್ಷಣಾ ಇಲಾಖೆ. ಜೂನ್ 1ರಿಂದ ಜೂನ್ 30ರ ಒಳಗಾಗಿ ಪ್ರಬಂಧ ಬರೆದು ಕಳುಹಿಸೋಕೆ ಅವಕಾಶ. ಕೆನಡಾದಲ್ಲಿ ಗೆಳೆಯ ಲಾಟರಿ ಗೆದ್ದ 30 ಕೋಟಿ ರೂಪಾಯಿಯನ್ನ ಕದ್ದು ಪ್ರಿಯಕರನ ಜೊತೆ ಮಾಜಿ ಗೆಳತಿ ಪರಾರಿ.
ತನ್ನ ಬ್ಯಾಂಕ್ ಖಾತೆ ಇಲ್ಲದ ಕಾರಣ ಪ್ರೇಯಸಿ ಖಾತೆಯಲ್ಲೇ ಹಣ ಇರಿಸಿದ್ದ ಕ್ಯಾಂಬೆಲ್. ಅಧಿಕಾರಿಗಳು ಲಾಟರಿ ಮಾಹಿತಿ ನೀಡದೆ ಲಾಟರಿ ಹಣ ವರ್ಗಾಯಿಸಿದ್ದಕ್ಕೆ ಸದ್ಯ ಕೋರ್ಟ್ ಕಿಡಿ. ಫುಟ್ಬಾಲ್ ಲೀಗ್ ಗೆಲುವಿನ ಬಳಿಕ ಹಿಂಸಾತ್ಮಕ ಸಂಭ್ರಮದಲ್ಲಿ ಇಬ್ಬರ ಸಾವು. ಪ್ಯಾರಿಸ್ ತಂಡ ಚಾಂಪಿಯನ್ಸ್ ಲೀಗ್ ಗೆದ್ದಿದ್ದಕ್ಕೆ ಸಂಭ್ರಮದ ವೇಳೆ ಘಟನೆ. 200 ಮಂದಿಗೆ ಗಾಯ, 500 ಮಂದಿಯ ಬಂಧನ. ಅಹಮದಾಬಾದ್ನಲ್ಲಿ ಮುಂಬೈ ವಿರುದ್ಧ ರೋಚಕ ಜಯ ಸಾಧಿಸಿದ ಪಂಜಾಬ್. ನಾಯಕ ಶ್ರೇಯಸ್ ಅದ್ಭುತ ಬ್ಯಾಟಿಂಗ್ನಿಂದ ಫೈನಲ್ಗೆ ಲಗ್ಗೆ. ನಾಳೆ ನಡೆಯುವ ಫೈನಲ್ ಪಂದ್ಯದಲ್ಲಿ ಟ್ರೋಫಿಗಾಗಿ ಆರ್ಸಿಬಿ ಪಂಜಾಬ್ ದಂಗಲ್. ಆರ್ಸಿಬಿ ಗೆದ್ರೆ ಮಸಾಲ್ ಪುರಿ, ಪಾನಿಪುರಿ, ಬೇಲ್ಪುರಿ ಫ್ರೀ. ನಾಳೆ ನಡೆಯಲಿರುವ ಐಪಿಎಲ್ ಫೈನಲ್ ಪಂದ್ಯ ಗೆದ್ರೆ ಉಚಿತ ಚಾಟ್ಸ್ ವಿತರಣೆ ಬುಧವಾರ ಸಂಜೆ ಅಂತ ಹೇಳಿ ಬೋರ್ಡ್ ಮಹಾಲಕ್ಷ್ಮಿ ಲೇಔಟ್ನ ಅನಿಲ್ ಚಾಟ್ ಸೆಂಟರ್ ಘೋಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.